ಮೇಕೆದಾಟು ಹೇಳಿಕೆ ಬಗ್ಗೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟರು? ಕೇಂದ್ರ ಸಚಿವರಿಗೆ ಸಚಿವ ಚಲುವರಾಯಸ್ವಾಮಿ ಅವರು ಟಾಂಟ್ ಮಾಡಿದ್ದಾರೆ. ಕುಮಾರಸ್ವಾಮಿ ಏನು ಮಾತನಾಡ್ತಾರೆ? ಗೋವಾದಲ್ಲಿ ಅವರ ಸರ್ಕಾರನೇ ಇದೆಯಲ್ಲ, ಯಾಕೆ ಮಹದಾಯಿಗೆ ಅವಕಾಶ ಕೊಡ್ತಿಲ್ಲ ಅಂತ ಅವರೇನ್ರಿ ಮಾತನಾಡ್ತಾರೆ? ಅವಕಾಶ ಕೊಡಿಸ್ತೀವಿ, ಅನುಮತಿ ಕೊಡಿಸ್ತೀವಿ, 5 ನಿಮಿಷದಲ್ಲಿ ಅನುಮತಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಅವ್ರ ಮಾತಿಗೆ ಏನು ಬೆಲೆ ಅಂತ. ಮೇಕೆದಾಟಿಗೆ ಯಾಕೆ ಅವರು ಪರ್ಮಿಷನ್ ಕೊಡಿಸ್ತಾ ಇಲ್ಲ? ಗೋವಾದಲ್ಲಿ ಅವ್ರ ಸರ್ಕಾರನೇ ಇದ್ರು. ಕುಮಾರಸ್ವಾಮಿ ಟೀಕೆಗೆ ಚಲುವರಾಯಸ್ವಾಮಿ ಅವರು ಟಾಂಟ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಏನು ಹೇಳಿದ್ರು? ಈಗ ತಮಿಳುನಾಡು ಕಡೆಯಿಂದ ಪರ್ಮಿಷನ್ ತಗೊಳ್ಳಿ ಫಸ್ಟು ಕಾಂಗ್ರೆಸ್ನವರು, ತದನಂತರ ಕೇಂದ್ರ ಸರ್ಕಾರದಿಂದ 5 ನಿಮಿಷದಲ್ಲಿ ನಾನು ಪರ್ಮಿಷನ್ ಕೊಡಿಸ್ತೀನಿ. ಆ ಹೇಳಿಕೆಗೆ ಈಗ ಚಲುವರಾಯಸ್ವಾಮಿ ಅವರು ಟಾಂಟ್ ಮಾಡಿದ್ದಾರೆ. ಬಿಜೆಪಿ ಇತ್ತು, ಇಲ್ಲೂ ಬಿಜೆಪಿ ಇತ್ತು ಬೊಮ್ಮಾಯಿ ಇದ್ದಾಗ. ಅದ್ಯಾಕೆ ನೀವು ಒಪ್ಪಿಸ್ಲಿಲ್ಲ? ಈಗ ಅವ್ರು ಸ್ಟೇಟ್ ಇಂಟ್ರೆಸ್ಟ್ ಬಿಟ್ಬಿಟ್ಟು ಬರ್ತಾರಲ್ರಿ ನಮ್ಮ ಹತ್ರಕ್ಕೆ. ರಾಜಕೀಯವಾಗಿ ಅವ್ರಿಗೆ ಅವಶ್ಯಕತೆ ಇದೆ, ನಮ್ಗೆ ಅವಶ್ಯಕತೆ ಇದೆ. ಕೇಂದ್ರದಲ್ಲಿ ಅವ್ರು ಬಿಜೆಪಿ ಜೊತೆ ಹೋಗಲ್ಲ, ಕಾಂಗ್ರೆಸ್ ಜೊತೆ ಇದ್ದಾರೆ. ಅದಕ್ಕೂ ವೈಯಕ್ತಿಕವಾಗಿ ಸ್ಟೇಟ್ ಇಂಟ್ರೆಸ್ಟ್ ಕರ್ನಾಟಕದ ಏನು ಮಾತಾಡ್ತಾರ್ರಿ ಕುಮಾರಸ್ವಾಮಿ ಅವ್ರು? ನೀವು ಹೇಳಕ್ಕಿಲ್ವ ಅವ್ರಿಗೆಲ್ಲ? ಓನ್ಲಿ ಅವ್ರು ಹೇಳೋದಲ್ಲ ಬಿಟ್ಬಿಟ್ಟು ನಮ್ಮ ಹತ್ರ ಕೇಳಬಾರ್ದು. ಅವ್ರು ಬಿಟ್ಬಿಡ್ಬೇಕ್ರಿ ಅಂತ ಹಂಗೆ ಮಾತಾಡ್ತಾರೇನ್ರಿ? ಗೋವಾದಲ್ಲಿ 2 ಸರ್ಕಾರ ಇತ್ತಲ್ರಿ ಬಿಜೆಪಿದು, ಯಾಕೆ ವಹಿಸ್ಲಿಲ್ಲ? ಈಗ ಗೋವಾದಲ್ಲಿ ಬಿಜೆಪಿ ಇತ್ತು, ಇಲ್ಲೂ ಬಿಜೆಪಿ ಇತ್ತು ಬೊಮ್ಮಾಯಿ ಇದ್ದಾಗ. ಅದ್ಯಾಕೆ ನೀವು ಒಪ್ಪಿಸ್ಲಿಲ್ಲ? ಈಗ ಅವ್ರು ಸ್ಟೇಟ್ ಇಂಟ್ರೆಸ್ಟ್ ಬಿಟ್ಬಿಟ್ಟು ಬರ್ತಾರಲ್ರಿ ನಮ್ಮ ಹತ್ರಕ್ಕೆ. ರಾಜಕೀಯವಾಗಿ ಅವ್ರಿಗೆ ಅವಶ್ಯಕತೆ ಇದೆ, ನಮ್ಗೆ ಅವಶ್ಯಕತೆ ಇದೆ. ಕೇಂದ್ರದಲ್ಲಿ ಅವ್ರು ಬಿಜೆಪಿ ಜೊತೆ ಹೋಗಲ್ಲ, ಕಾಂಗ್ರೆಸ್ ಜೊತೆ ಇದ್ದಾರೆ. ಅದಕ್ಕೂ ವೈಯಕ್ತಿಕವಾಗಿ ಸ್ಟೇಟ್ ಇಂಟ್ರೆಸ್ಟ್ ಕರ್ನಾಟಕದ ಏನು ಮಾತಾಡ್ತಾರ್ರಿ ಕುಮಾರಸ್ವಾಮಿ ಅವ್ರು? ನೀವು ಹೇಳಕ್ಕಿಲ್ವ ಅವ್ರಿಗೆಲ್ಲ? ಓನ್ಲಿ ಅವ್ರು ಹೇಳೋದಲ್ಲ ಬಿಟ್ಬಿಟ್ಟು ನಮ್ಮ ಹತ್ರ ಕೇಳಬಾರ್ದು.